ರೈತರಿಗೆ ಸಹಕಾರಿ ಬ್ಯಾಂಕ್ನಲ್ಲಿ ಸಾಲ ಸೌಲಭ್ಯವಿದೆ. ರೈತರು ಅದರ ಸದುಪಯೋಗ ಪಡೆದುಕೊಳ್ಳಬಹುದು. ಈ ಧ್ವನಿಯನ್ನ ಆಲಿಸಿ ರೈತ ಸಹಕಾರಿ ಬ್ಯಾಂಕ್ನಲ್ಲಿ ತನ್ನ ಜಮೀನಿನ ಮೇಲೆ ಸಾಲ ಸೌಲಭ್ಯವನ್ನ ಪಡೆಯಲು ಸಹಕಾರಿ ಬ್ಯಾಂಕ್ಗೆ ಬಂದಿದ್ದಾರೆ. ರೈತ ಸಹಕಾರಿ ಬ್ಯಾಂಕ್ನಲ್ಲಿ ಸಾಲ ಸೌಲಭ್ಯವನ್ನ ಪಡೆದು ಆ ಹಣದಿಂದ ಬೀಜ ಗೊಬ್ಬರವನ್ನ ಖರೀದಿಸುತ್ತಿದ್ದಾನೆ. ರೈತ ಬೀಜ ಗೊಬ್ಬರದ ಅಂಗಡಿಯಲ್ಲಿ ಖರೀದಿ ಮಾಡಿ ಅದನ್ನ ತನ್ನ ಮನೆಗೆ ಮೂಟೆಯನ್ನ ಹೊತ್ತುಕೊಂಡು ಹೋಗಿ ತನ್ನ ಮನೆಗೆ ಸಾಗಿಸುತ್ತಿದ್ದಾನೆ. ಬೀಜ ಗೊಬ್ಬರವನ್ನ ಸಾಲ ಪಡೆದ ಹಣದಿಂದ ಖರೀದಿಸಿ ಇದೀಗ ರೈತನ ಅತ್ಯಂತ ದೊಡ್ಡ ಗೋಳು ಮಳೆಗೋಸ್ಕರ ಕಾಯುವ ಸಂದರ್ಭ. ರೈತ ಮಳೆಗೋಸ್ಕರ ಕಾಯ್ತಾ ಇದ್ದಾನೆ. ಗುಡುಗು ಸಿಡಿಲಿನ ಮೂಲಕ ಇದೀಗ ಮಳೆ ಪ್ರಾರಂಭ.
ಮಳೆಗೋಸ್ಕರ ಕಾಯ್ತಾ ಇದ್ದ. ಇದೀಗ ಮಳೆ ಬಂದು ಹೊಲ ಹಸನಾಗಿದೆ. ರೈತ ಇದೀಗ ಹೊಲದಲ್ಲಿ ಉಳುಮೆ ಮಾಡುವ ಸಂದರ್ಭ. ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ದೇವೆಯ ಪೂಜೆಯು ನಮ್ಮದೇ ಹಬ್ಬರ ಸಾಧನವು. ಕಷ್ಟದೊಳನ್ನವ ದುಡಿವನು ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ನೋಡುತ್ತೊಳೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳು ಬಿದ್ದಲ್ಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗಂಧೆ ಮುಟಗಳು ರಾಜ್ಯಗಳು ಬಿದ್ದಲ್ಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗಂಧೆ ಮುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ರೈತ ಹೊಲ ಉಳುಮೆ ಮಾಡಿ ಬೀಜವನ್ನ ಹೊಲದಲ್ಲಿ ಬಿತ್ತಿ ಹೊಲಕ್ಕೆ ಗೊಬ್ಬರವನ್ನ ಹಾಕಿ ಇದೀಗ ಬೆಳೆಗೆ ಕಾಯ್ತಾ ಇರುವ ಸಂದರ್ಭ. ಹೊಲದಲ್ಲಿ ಬಂದಂತಹ ಬೆಳೆಯನ್ನ ಕಾಯ್ತಾ ಇರುವ ಸಂದರ್ಭ. ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿ ಆಡುವಾಗ ರೈತ ನಮ್ಮ ತಾಯಿಯಂತೆ ಅವನ ಆಸ್ತಿ ಹೇಗಿದು ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ತಾಯಿಗಳು ನಮ್ಮ ಸಂತೋಷ ನಮ್ಮ ಜೊತೆಗೆ ಈ ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಪೂರ್ಣಮೆಯ ಜನ್ಮದಿನ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಪೂರ್ಣಮೆಯ ಜನ್ಮದಿನ. ಹೊಲದಲ್ಲಿ ಬೀಜ ಗೊಬ್ಬರವನ್ನ ಹಾಕಿ ಬೆಳೆಯನ್ನ ಬೆಳೆದು ಅವುಗಳನ್ನ ಹಸನು ಮಾಡಿ ಆ ಎಲ್ಲ ಬೆಳೆದಂತಹ ಧಾನ್ಯಗಳನ್ನ
ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ರೈತ ಸಾಗಿಸುತ್ತಿದ್ದಾನೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯ ವ್ಯಾಪಾರಸ್ಥರನ್ನ ಭೇಟಿಯಾಗಿ ತಾವು ಬೆಳೆದಂತಹ ಧಾನ್ಯಗಳನ್ನ ಮಾರುಕಟ್ಟೆಯವರು ಪರಿಶೀಲಿಸಿ ಅದಕ್ಕೆ ಬೆಲೆಯನ್ನ ನಿಗದಿ ಮಾಡಿ ಹಣವನ್ನ ರೈತನಿಗೆ ನೀಡುತ್ತಾರೆ. ರೈತ ಆ ಹಣವನ್ನ ಪಡೆದುಕೊಂಡು ತನ್ನೊಂದಿಗೆ ಹೊಲದಲ್ಲಿ ಕಷ್ಟಪಟ್ಟು ದುಡಿದಂತಹ 2 ರೈತರಿಗೆ ಆತನ ಕುಟುಂಬಕ್ಕೆ ಸಹಕಾರ ನೀಡಲೆಂದು ಆ ಎಲ್ಲ ಹಣವನ್ನ ಆತನಿಗೆ ಕೊಟ್ಟು ಕಷ್ಟಪಟ್ಟು ದುಡಿದಂತಹ ರೈತನಿಗೆ ಯಾವುದೇ ರೀತಿಯಾದ ಹಣ ಆತನಲ್ಲಿ ಉಳಿಯೋದಿಲ್ಲ. ರೈತ ತನ್ನ ಕುಟುಂಬಸ್ಥರೊಂದಿಗೆ ಕುಳಿತಿರುವಾಗ ಅಲ್ಲಿಗೆ ಒಬ್ಬ ಪೋಸ್ಟ್ಮ್ಯಾನ್ ಬರುತ್ತಾನೆ. ರೈತನಿಗೆ ಒಂದು ಪೋಸ್ಟ್ ಅನ್ನ ನೀಡುತ್ತಾನೆ. ಆ ಪೋಸ್ಟ್ ನಲ್ಲಿ ಇರುವ ವಿಷಯ, ರೈತ ಸಹಕಾರಿ ಬ್ಯಾಂಕ್ ನಲ್ಲಿ ಪಡೆದಂತಹ ಸಾಲಕ್ಕೆ ಆತನಿಗೆ ನೋಟಿಸ್ ಬಂದಿರುತ್ತದೆ. ಆತ ಪಡೆದುಕೊಂಡ ಹಣಕ್ಕೆ ಯಾವುದೇ ರೀತಿಯಾದಂತಹ ಬಡ್ಡಿಯನ್ನ ಕಟ್ಟಿರುವುದಿಲ್ಲ. ಹಾಗಾಗಿ ಆತನಿಗೆ ಮೊದಲನೇ ನೋಟಿಸ್ ಬರುತ್ತದೆ. ರೈತ ಆಘಾತಗೊಂಡಿದ್ದಾನೆ. ಈ ಆಘಾತವನ್ನೇ ರೈತನಿಗೆ ತಡೆಯಲಾಗ್ತಿಲ್ಲ. ಮತ್ತೊಮ್ಮೆ ಪೋಸ್ಟ್ಮ್ಯಾನ್ ಬಂದು ಮತ್ತೆ ರೈತನಿಗೆ ನೋಟಿಸ್ ಅನ್ನ ಕೊಡ್ತಾನೆ. ಆ ನೋಟಿಸ್ನಲ್ಲೂ ಸಹ ಇರುವ ವಿಷಯ, ಸಹಕಾರಿ ಬ್ಯಾಂಕ್ನಲ್ಲಿ ಪಡೆದಂತಹ ಸಾಲಕ್ಕೆ ಬಡ್ಡಿ ಅಸಲನ್ನ ಕಟ್ಟಲೇಬೇಕು. ತಾವು ಪಡೆದ ಹಣವನ್ನ ಕಟ್ಟಲು ಕೇವಲ 8 ದಿನಗಳ ಕಾಲಾವಕಾಶ ಇದೆ. ಆ 8 ದಿನಗಳ ಕಾಲಾವಕಾಶದಲ್ಲಿ ತಾವು ಪಡೆದುಕೊಂಡ ಹಣಕ್ಕೆ ಬಡ್ಡಿಯನ್ನ ಕಟ್ಟದೆ ಹೋದರೆ ತಮ್ಮ ಹೊಲ ಮನೆಯನ್ನ ಜಪ್ತಿ ಮಾಡಲಾಗುವುದು. ರೈತ ತನ್ನೆರಡು ಮಕ್ಕಳನ್ನ ಮಲಗಿಸಿ ಇದೀಗ ತನ್ನ ಹೆಂಡತಿಯೊಂದಿಗೆ ನೋಟಿಸ್ ಬಂದ ವಿಷಯವಾಗಿ ಚರ್ಚಿಸುತ್ತಿದ್ದಾನೆ. ಹೀಗಾದ್ರೆ ಮುಂದಿನ ಮನೆಯ ಪರಿಸ್ಥಿತಿ ಏನು ಎನ್ನುವುದರ ಬಗ್ಗೆ ಚರ್ಚೆಯನ್ನ ಮಾಡ್ತಾನೆ. ಆತನ ಹೆಂಡತಿ ಆತನನ್ನ ಸಮಾಧಾನ ಪಡಿಸಿ, ದೇವರಿದ್ದಾನೆ, ಮುಂದೆ ನಮ್ಮ ಕುಟುಂಬವನ್ನ ಆತನೇ ರಕ್ಷಿಸಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ರೈತನನ್ನ ಸಮಾಧಾನ ಪಡಿಸಿ ಕಳಿಸುತ್ತಾಳೆ. ರೈತ ಇಷ್ಟಾದರೂ ಮನೆಯ ಜವಾಬ್ದಾರಿಯನ್ನ ಎಷ್ಟೇ ಹೆಣ್ಣು ಮಕ್ಕಳು ನಿಭಾಯಿಸಿದ್ರು ಸಂಪೂರ್ಣ ಜವಾಬ್ದಾರಿ ನಿಭಾಯಿಸೋರು ಪುರುಷರು. ಹಾಗಾಗಿ ರೈತನ ಮುಂದಿನ ನಿರ್ಧಾರ, ನೋಟಿಸ್ ಕಳಿಸ್ತೀರಾ? ನೋಟಿಸು ಬರೀ ಲಕ್ಷ ಸಾಲ ಮಾಡಿದಕ್ಕೆ ನೋಟಿಸ್ ಕಳಿಸ್ತೀರಾ? ಕೋಟಿಗಟ್ಲೆ ಸಾಲ ಮಾಡಿ ಈ ದೇಶ ಬಿಟ್ಟು ಹೋದಾರಲ್ಲ, ಅವ್ರಿಗೇನ್ ರೂಲ್ಸ್ ಐತ್ ನಿಮಗ? ಕೊನೆದಾಗ ಒಂದ್ ಮಾತು ಹೇಳ್ತೇನೆ, ನೆನಪಿಟ್ಕೋರಿ. ಯೋಧ ಇಲ್ಲದ ನಾಡು, ರೈತ ಇಲ್ಲದ ದೇಶ ಯಾವತ್ತೂ ಉದ್ಧಾರ ಆಗೋದಿಲ್ಲ. ಇವತ್ತೇ ನಾನು, ನಾಳೆ ನೀವು. ರೈತ ಆತ್ಮಹತ್ಯೆಗೆ ಶರಣಾದ. ಆತನೊಂದಿಗೆ ದುಡಿದಂತಹ ಆತನ ಸ್ನೇಹಿತರು ಹೊಲಕ್ಕೆ ಬಂದು ಆತನನ್ನ ಪರಿಶೀಲನೆ ಆತನ ಜೊತೆ ಇರ್ತಕ್ಕಂಥವರು ಬಂದು ಆತನ ಹತ್ರ ಕುಳಿತುಕೊಳ್ತಾರೆ. ರೈತನ ಹೆಂಡತಿ ತನ್ನೆರಡು ಮಕ್ಕಳನ್ನ ವೈದ್ಯರನ್ನ ಕರೆಸಲಿಕ್ಕೆ ಕಳಿಸ್ತಾಳೆ. ವೈದ್ಯರು ಬಂದು ರೈತನನ್ನ ಪರೀಕ್ಷೆ ಮಾಡ್ತಾರೆ. ಡಾಕ್ಟರ್ ಇದೀಗ ರೈತನನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಪ್ರಾರ್ಥಿಸಿಕೊಳ್ಳೋಣ ಆತನ ಜೀವ ಉಳಿದಿರ್ಲಿ ಎಂದು.
ಆದರೆ ವೈದ್ಯರ ಉತ್ತರ ರೈತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಧರ್ಮ ಮಾಡುವ ದೇಹಿಯಂದ್ರೆ ಕಾಯುವ ಈ ನಾಡ ಸೇವಕ ಸೇವೆನೇ ಇವನ ಕಾಯಕ. ದಾನದಲ್ಲಿ ಕರ್ಣನು ಆದರ್ಶದಿ ರಾಮನು ಪ್ರೇಮದಲ್ಲಿ ಬುದ್ಧನು ಜ್ಞಾನದಲ್ಲಿ ತುತ್ತು ಅನ್ನ ಕೊಟ್ಟು ನಮ್ಮನ್ನೆಲ್ಲ ರಕ್ಷಿಸುವ ರಕ್ಷಕ, ಪೋಷಿಸುವ ಪೋಷಕ, ಸಲಹುವ ಸಾಹುಕಾರ, ನಿಮಗಿದೋ ನಮ್ಮಯ್ಯ ನಮಸ್ಕಾರ. ನೋಡಿ, ನಿಂಬೆಹಣ್ಣು, ಸೊಪ್ಪು, ಕಡಲೆಕಾಯಿ ಅಷ್ಟೇ ಯಾಕೆ, ಹೂವು ಎಳ್ನೀರು ಮಾರುವವರ ಹತ್ತಿರ ಚೌಕಾಸಿ ಮಾಡಿ ಜಗಳ ಮಾಡಿ ಕಡಿಮೆ ಬೆಲೆ ಕೊಡ್ತೀವಿ. ಯಾರಿಗಾದ್ರೂ ಧೈರ್ಯ ಇದ್ರೆ ಪಿಜ್ಜಾ, ಬರ್ಗರ್, ಹೋಟೆಲ್, ಶಾಪಿಂಗ್ ಮಾಲ್ಗಳಲ್ಲಿ ಚೌಕಾಸಿ ಮಾಡಿ. ಆಗಲ್ಲ ಅಲ್ವಾ? ಆಗಲ್ಲ ರೀ. ಒಂದು ಚಿಕ್ಕ ಚಾಕ್ಲೇಟ್ಗೆ MRP ಬೆಲೆ ಇದೆ. ಎಲ್ಲಾ ಕಂಪನಿಗಳು ತಾವು ತಯಾರಿಸಿದ ವಸ್ತುಗಳಿಗೆ ತಾವೇ ಬೆಲೆ ನಿಗದಿ ಮಾಡ್ತಾರೆ. ಆದ್ರೆ ರೈತ ಬೆಳೆದ ಬೆಳೆಗೆ ಅವನಿಗೆ ಯಾಕೆ ಬೆಲೆ ನಿಗದಿ ಮಾಡಲಾಗ್ತಿಲ್ಲ? ರೈತ ಬೆಳೆದಂತಹ ಬೆಳೆಗಳಿಗೆ ನಾವು ಜಾತಿಯನ್ನ ಪರಿಶೀಲನೆ ಮಾಡ್ತಾ ಹೋದ್ರೆ ಇವತ್ತು ಯಾರು ಅನ್ನ ಉಂಡು ಬದುಕ್ತಾ ಇರ್ಲಿಲ್ಲ. ನೋಡಿ, ವಿಕೆಟ್ ಬಿದ್ರೆ ದೇಶ ಸೋಲುತ್ತೆ ಎಂದು ಭಯಪಡುವ ನಾವು ದೇಶಕ್ಕೆ ಅನ್ನ ನೀಡುವ ಅದೆಷ್ಟೋ ದೇಹಗಳು ಬೀಳುತ್ತಿದ್ದರೂ ನಮಗೆ ಗಮನವಿಲ್ಲ. ಇಷ್ಟವಾದ ಕ್ರಿಕೆಟಿಗರು 100 ರನ್ ಮಾಡಲಿ ಎಂದು ದೇವರನ್ನು ಪ್ರಾರ್ಥನೆ ಮಾಡುವ ನಾವು ನಮಗೆ ಗೊತ್ತಿರುವ ರೈತ 100 ಮೂಟೆಗಳನ್ನು ಜಾಸ್ತಿ ಬೆಳೆಯಲಿ ಎಂದು ಯಾವತ್ತಾದ್ರೂ ಮನಸ್ಸಿಂದ ಬೇಡಿಕೊಂಡಿದ್ದೀವಾ? ಇಂಡಿಯಾ ಗೆಲ್ಲಿಸುವವರ ಜೊತೆ ಬದುಕಿಸುವವರ ಬಗ್ಗೆ ಕಾಳಜಿ ಇರಲಿ. ರೈತ ಬೆಳೆ ಬೆಳೆಯಲೆಂದು ಸಾಲ ಮಾಡಿ ಬೆಳೆ ಬೆಳೆದು ಸರಿಯಾದ ಬೆಲೆ ಸಿಗದೆ ಇರುವ ಕಾರಣಕ್ಕೆ ಮಾಡಿದ ಸಾಲ ತೀರಿಸಲಾಗದೆ ರೈತ ಕೊನೆಗೆ ಆತ್ಮಹತ್ಯೆಯಂತಹ ಪ್ರಯತ್ನ ಮಾಡುತ್ತಾನೆ. ದಯವಿಟ್ಟು ಹಾಗಾಗದ ಹಾಗೆ ನೋಡಿಕೊಳ್ಳೋಣ. ಪ್ರತಿಯೊಂದು ತುತ್ತನ್ನು ಸವಿಯುವಾಗ ದೇವರಿಗಿಂತ ಮೊದಲು ರೈತನನ್ನ ನೆನೆಯೋಣ. ನಮ್ಮ ಊರ ದೀಪ ಆರಿ ಹೋಯಿತಲ್ಲೋ, ಹಾಡು ಹಗಲಿನಲ್ಲೇ ಕತ್ತಲಾಯಿತಲ್ಲೋ, ಬಂದಳದ ಸೂರ್ಯ ಬಂದದೇನು ಮರಳಿ, ಚಿಕ್ಕಯ್ಯ ಜಮಾನ ನಿಂತದೇನು ಮರಳಿ, ಎದೆಯೊಡೆದುಕೊಂಡು ಬೇರು ಸತ್ತು ಮರವೊಳಗೆ ಎಲ್ಲಿ ಚಿಗುರಿದೆ ಕಾವೇರಿ ಸಿಂಹಗ ಕನ್ನಡ ಮಣ್ಣಿನ ಮುಂದಿಲಾಗ ಕಾವೇರಿ ಸಿಂಹಗ